ಹೆಬ್ರಿಯ ಕುಚ್ಚೂರಿನಲ್ಲಿರುವಂತಹ ಮಂಗಳ ಫಾರ್ಮನ ಗೇಟನ್ನು ತೆರೆದು ಇದೀಗ ಒಳಗೆ ಹೋಗುತ್ತಾ ಈ ಸುಂದರವಾದ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿರುವ ವ್ಯಕ್ತಿ ಅಸಾಧಾರಣ ವ್ಯಕ್ತಿ. ತನ್ನ ಕುಡಿತದ ಚಟದಿಂದ ಪ್ರತಿದಿನ ಬೆಳಿಗ್ಗೆ ಪೇಟೆಗೆ ಬಂದು ಅತಿಯಾಗಿ ಮದ್ಯಪಾನ ಮಾಡಿ ನಿಲ್ಲಲು ಕೂಡ ಶಕ್ತಿ ಇಲ್ಲದೆ ರಿಕ್ಷಾ ಚಾಲಕನ ಹೆಗಲ ಮೇಲೆ ತನ್ನ ಎರಡೂ ಕಾಲುಗಳನ್ನು ಹಾಕಿಕೊಂಡು ಮನೆಗೆ ಸಾಗುತ್ತಿದ್ದ ಒಬ್ಬ ವ್ಯಕ್ತಿ ತನ್ನ ಕುಡಿತದ ಚಟವನ್ನು ಬಿಟ್ಟು ಕೋಟ್ಯಾಧಿಪತಿ ಆದ ವ್ಯಕ್ತಿಯ ಪರಿಚಯವನ್ನು ಇದೀಗ ಈ ಸಮಾಜಕ್ಕೆ ಮಾಡುವ ಹೊತ್ತು. ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಚಂದ್ರಹಾಸ್. ಬೌನ್ಸ್ ಬ್ಯಾಕ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಹೀಗೆ ನಾನು ದಿನ ಕಳೆದಂತೆ ಒಂದು ವಿಡಿಯೋ ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದಾಗ ನಮ್ಮ ಊರಿನ ಒಬ್ಬರು ಸಾಧಕ ವ್ಯಕ್ತಿ ನಮಗೆ ಪರಿಚಯ ಆಗ್ತಾರೆ. ಅವರ ಹೆಸರು ಸುಧೀರ್ ಬಳೆಗಾರ್ ಅಂತ ಹೇಳಿ. ಸೊ ಅವರನ್ನು ಪರಿಚಯಿಸುವ ಹೊತ್ತು ಬನ್ನಿ. ನಮಸ್ತೆ. ನಮಸ್ತೆ ಸರ್, ನೀವು ಇಷ್ಟೆಲ್ಲ ಒಂದು ಸಾಧನೆಯನ್ನು ಮಾಡಿದಿರಿ, ಇಷ್ಟೆಲ್ಲ ಒಂದು ಕೃಷಿ ಮಾಡಿದಿರಿ, ಇದರಿಂದ ಇದು ಹೇಗೆ ಸಾಧ್ಯವಾಯಿತು? ನಮ್ದು ಸ್ಟೋರಿ ಸಿಕ್ಕಾಪಟ್ಟೆ ಇದೆ. ಅದು ಸ್ವಲ್ಪದಲ್ಲಿ ಹೇಳ್ತೀನಿ ನಾನು. ಒಂದು 10-15-20 ವರ್ಷ ಹಿಂದೆ ನಾನೊಂದು ಭಾರಿ ಕುಡುಕನಾಗಿದ್ದೆ. ಒಂಥರ ಹುಡುಕರಾಗಿದ್ದೀರಿ ತುಂಬಾ ಸಿಕ್ಕಾಪಟ್ಟೆ. ಅಂದ್ರೆ ಅದು ಸವಸ ದೋಸ ಫ್ರೆಂಡಲ್ಲಿ 90 ಶುರು ಆಗಿದ್ದು, 30 ಶುರು ಆಗಿದ್ದು, 90 ಹೋಗಿ ಕ್ವಾರ್ಟರ್ ಹೋಗಿ ಸಿಕ್ಕಾಪಟ್ಟೆ ಆಯ್ತು. ಸಿಕ್ಕಾಪಟ್ಟೆ ಲಾಸ್ಟಿಗೆ ಅದರಲ್ಲೂ ಒಂದು ಮ್ಯಾರೇಜ್ ಆದೆ. ಮ್ಯಾರೇಜ್ ಆಗಿ ಹೆಂಡತಿ ಮಕ್ಕಳಿಗೂ ಸತ್ತ ಅಷ್ಟು ಗಡ ಆಗಿದೆ. ಅಷ್ಟು ಕುಡಿತಿದ್ದೆ ಸಿಕ್ಕಾಪಟ್ಟೆ. ಸತಿ ಲಾಸ್ಟಿಗೆ ರೋಡ್ ಮೇಲೆ ಬಂದ ಚಾನ್ಸ್ ಇತ್ತು. ಮನೆಗಿದ್ರಿ ಕೂಡ? ಮನೆಗಿದ್ದೆ ಹೆಚ್ಚಿನ ಸತಿ ಮನೆಗಿದೆ. ಮನೇಲಿ ರೋಡಲ್ಲೇ ಮನೆಗಿದೆ. ಮಾಡಿ ಲಾಸ್ಟಿಗೆ ಒಂದು ಭಾರಿ ವರ್ಷ ಹಂಗೆ ಹೋಯ್ತು. 2-3 ವರ್ಷ ಹಂಗೆ ಹೋಯ್ತು. ಕುಡ್ತ ಜಾಸ್ತಿ ಆಯ್ತು. ಜೀವನ ಒಂದೆರಡು ಬೇಸರದಂಗ ಆಯ್ತು. ಒಂದ್ ದಿವಸ ಯೋಚನೆ ಮಾಡಿದೆ. ನೀವೇ ಯೋಚನೆ ಮಾಡಿದೆ. ನನ್ನ ಮಕ್ಕಳು 2 ಹೆಣ್ಮಕ್ಕಳು, ಸಣ್ಣ ಒಂದು ಒಬ್ಬಳಿಗೆ 2 ವರ್ಷ ಆಗಿತ್ತು ಅವಾಗ. ಒಬ್ಳು ಇನ್ನೂ ಒಂದು ವರ್ಷ ಚಿಲ್ಲರೆ ಇದ್ದಿರು. ಅವ್ರು ಯೋಚನೆ ಮಾಡಿದೆ, ಹಿಂಗಾದ್ರೆ ಕಷ್ಟ ಉಂಟು ಅಂದೇಳಿ. ನಾನು ಯೋಚನೆ ಮಾಡಿ ಮನಸ್ಸು ಮಾಡಿದೆ ಕುಡ್ತ ಬಿಡ್ಬೇಕಂತ. ಅದು ಬಿಟ್ಟಿದೆ. ಅದು ನೀವು ಹೇಗೆ ಆ ಕುಡಿತವನ್ನು ಬಿಡಬೇಕಂತ ಅಂದ್ರೆ ಯೋಚನೆ ಮಾಡಿದ್ರೆ ಹೌದು, ಅದು ಹೇಗೆ ಬಿಟ್ರಿ? ಈಗ ನಾವು ಯಾವುದೇ ಒಂದು ಚಟವನ್ನು ಅಷ್ಟರದಲ್ಲಿ ನಮ್ಗೆ ಬಿಡ್ಲಿಕ್ಕೆ ಆಗ್ಲಿಲ್ಲ. ನನ್ ಕೈಲೂ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಎಷ್ಟೆಲ್ಲ ಕೆಲವರೆಲ್ಲ ಏನೆಲ್ಲ ಹೇಳಿದ್ರು, ಅಲ್ಲಿ ಹೋಗಿ ಮೆಡಿಸಿನ್ ಮಾಡಿ, ಇಲ್ಲಿ ಮೆಡಿಸಿನ್ ಮಾಡಿ ಅಂದ್ರೆ ಸುಮಾರೆಲ್ಲ ಮೆಡಿಸಿನ್ ಮಾಡುದು, ಎಲ್ಲೆಲ್ಲ ಹೋಗಿ ಮೆಡಿಸಿನ್ ಮಾಡುದು, ಅದ್ರ ಆಗ್ಲಿಲ್ಲ. ಲಾಸ್ಟಿಗೆ ಬಾಳಿಗದಲ್ಲಿ ಮೆಡಿಸಿನ್ ಮಾಡುವ ಹಾಸ್ಪಿಟಲ್ ಅಲ್ಲಿ ಉಡುಪಿಯಲ್ಲಿ ಅಲ್ಲಿ ಮೆಡಿಸಿನ್ ತಗೊಂಡೆ. ಎಷ್ಟೇ ಮೆಡಿಸಿನ್ ತಗೊಂಡ್ರು ನಮ್ಮ ಮನಸ್ಸು ಸರಿಬೇಕು. ಅದು ಹೌದು, ಮನಸ್ಸು ಸರಿ ಇಲ್ಲದಿದ್ರೆ ಮೆಡಿಸಿನ್ ತಾಗಲ್ಲ. ಬಟ್ ಅಲ್ಲಿಗೆ ಟೈಮ್ ಬಂದಿತ್ತು, ಮೆಡಿಸಿನ್ಗೂ ಆಯ್ತು, ಮನಸ್ಸು ಸರಿ ಆಯ್ತು. ಅಲ್ಲಿ ಬಿಟ್ಟು ಇವತ್ತಿಗೂ ತಿರುಗಿ ನೋಡಿಲ್ಲ ನಾನು. ಸುಮಾರು ಒಂದು 15-20 ವರ್ಷದ ಹಿಂದೆ ನೀವು ಒಂದು 18 ವರ್ಷ ಅಲ್ಲ 19 ವರ್ಷ ಮೇಲೆ ಆಯ್ತು ಈಗ ನಾನು ಬಿಟ್ಟು. ಅವತ್ತಿಂದ ಇವತ್ತು ತಿರುಗಿ ನೋಡಿಲ್ಲ ನಾನು ಯಾವ್ದು. ಅಂದ್ರೆ ನಿಮ್ಗೆ ಈಗ ಒಮ್ಮೆ ನೀವು ಬಿಟ್ಟ ಮೇಲೆ ಮತ್ತೆ ಅದು ಕುಡಿಬೇಕು ಅಂತ ಅನಿಸ್ಲೇ ಇಲ್ಲ? ಇಲ್ಲ. ಅದ್ರ ನಾನು ಈಗಲೂ ಫ್ರೆಂಡ್ ಜೊತೆ ಎಲ್ಲ ನಮ್ಮ ಪಾರ್ಟಿ ಹುಡುಗರು ಬರ್ತಾರೆ, ಹೋಗ್ತೀನಿ, ಅವ್ರೊಟ್ಟಿಗೆ ಕೂಡ್ತೀನಿ, ಜ್ಯೂಸ್ ಕುಡಿತೀನಿ, ಊಟ ಮಾಡ್ತೀನಿ. ಅದು ಏನು ಅನ್ಸೋದೇ ಇಲ್ಲ ನನಗೆ. ಒಂಥರ ಅಸಹ್ಯ ಅನ್ಸ್ಬಿಟ್ಟಿದೆ. ಅದು ಕುಡಿತದ ಇದೇ ಇಲ್ಲ ನನಗೆ. ಅದೇ ನೀವು ಒಮ್ಮೆ ಈಗ ಕುಡಿತ ಬಿಟ್ಟಾದ್ಮೇಲೆ ಮತ್ತೆ ನೀವು ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ರಿ, ಏನ್ ಮಾಡ್ಬೋದು ನಿಮ್ಮ ಬದುಕಲ್ಲಿ, ಲೈಫಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಒಂದೊಂದು ಹಠ ಅಂತು. ಸಾಧನೆ ಮಾಡ್ಬೇಕು, ಏನಾದ್ರು ಮಾಡ್ಬೇಕಲ್ಲ ಅಂತ ಎಲ್ಲರಿಗೂ ಚೀಟಿ ಅನ್ಸ್ಕೊಂಡಿದ್ದೆ ನಾನು ಬಾರಿ. ಎಲ್ಲರೂ ಎಲ್ಲಿ ನೋಡಿದ್ರೆ ಅವ್ರು ಬಂದಲ್ಲ, ಅವನ್ ಸವಸ ಬೇಡ, ನಮ್ಗೆ ಸ್ವಲ್ಪ ದೂರ ಇರೋಣ, ಹಾಗಿತ್ತು. ಅವ್ನ್ ಸವಸನೆ ಬೇಡ ನಮ್ಗೆ. ಸಂಬಂಧಿಕರು ಬೈಕಿದ್ರೆ ಲಾಸ್ಟಿಗೆ ಹೆಂಡತಿ ಸತ ನಾನೊಟ್ಟಿಗೆ ಬರಲು ಕೇಳಲಿಲ್ಲ. ಅಷ್ಟು ಬೇಡ ಆಗ್ಬಿಟ್ಟಿದೆ ನಾನು. ಆದ್ರೆ ಏನಾದ್ರು ಮಾಡ್ಬೇಕಲ್ಲ, ಸಾಧನೆ ಮಾಡ್ಬೇಕಲ್ಲ ಅಂತ. ಎಲ್ರಿಗೂ ಕೂಡ ನೀವು ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ನಿಮ್ಮ ಸ್ಥಿತಿಗೆ ಬಂದ್ರಿ. ಯಾರು ದೂರ ಮಾಡಿದ್ರೆ ಅವ್ರು ಇದ್ರೆ ಬೆಳಿಬೇಕು ಹಠ ಬಂದು ಸಣ್ಣದೊಂದು ಫಾಲ್ಸ್ ಅಲ್ಲದ ಅಂಗಡಿ ಮಾಡಿದ್ರೆ, ಸಣ್ಣದು ಕೂಡ್ಲು ಫಾಲ್ಸ್ ಅಲ್ಲಿ ಅಂಗಡಿ ಹಾಕಿದ್ರೆ ಬೆಡ್ ಅಂಬೆಟ್ಟು ಅವೆಲ್ಲ ಮಾಡಿದೆ. ಅದರಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಹಂತ ಬರ್ದೆ. ಆಮೇಲೆ ಒಂದು ಜಾಗ ಮಾಡ್ಬೇಕಂತ ಮನ್ಸಾಯ್ತು. ಇಲ್ಲಿ ನಮ್ದು ಸ್ವಂತ ಜಾಗ ಇರ್ಲಿಲ್ಲ. ಇದಿತ್ತು ಪಿತ್ರಾಜ ಆಸ್ತಿ ಎಲ್ಲ ಇದಿತ್ತು. ಅದು ಅಪ್ಪನೆಲ್ಲ ಸ್ವಲ್ಪ ಸುಮಾರು ಮಾರಿ ಹೋಗಿ ಇಲ್ಲೆಲ್ಲ ಕೆಳಗೆಲಿತ್ತು. ಅದು ನೋಡುವಂತ ಮನ್ಸಾಯ್ತು. ಅದನ್ನ ಸ್ವಲ್ಪ ಕೋಟಿಗೆಲ್ಲ ಹಾಕಿ ನೋಡುವಂತ ಅಷ್ಟ ನಮ್ಮ ಕೊಡ್ತಾ ಬಿಟ್ಟಿದ್ದಕ್ಕೆ ಹಣೆ ಬರಕ ಏನು ಅದೃಶ್ಯ ಬಂತು. ಅದನ್ನು ಬಿಡ್ಸ್ಕೊಂಡೆ ಕೋರ್ಟಲ್ಲಿ ಹೋರಾಡಿ. ಒಂದು 3 ವರ್ಷ ಕೋರ್ಟಲ್ಲಿ ಹೋರಾಡಿ ನಮ್ಮಂತ ಆಯ್ತು. ಅದ್ರ ಮೇಲೆ ಮತ್ತೆ ಇಲ್ಲಿ ಹೆಬ್ರಿಲಿ ಜಾಗ ಮಾಡೋ ಮನ್ಸಾಯ್ತು. ಹೆಬ್ರಿಲಿ ಜಾಗ ತಗೊಂಡೆ ಒಂದು 3 ಎಕರೆ. ಹೆಬ್ರಿ ಕುಚ್ಚೂರು ಪ್ಲೇಸ್ ಅಲ್ಲಿ ಜಾಗ ಮಾಡಿದ್ರಿ. ಈಗ ಒಂಥರ ಕಾಡು ಕಾಣಂಗೆ ಇತ್ತು ಇಲ್ಲಿ ಏರಿಯಾ ಎಲ್ಲ. ಎಷ್ಟು ಎಕರೆ ನೀವು ಅಲ್ಲಿ ತಗೊಂಡ್ರಿ? 3.5 ಎಕರೆ. 3.5 ಎಕರೆ. ಅವಾಗ ಸ್ವಲ್ಪ ಕಮ್ಮಿಲಿ ಸಿಕ್ತು. ಸ್ಟಾರ್ ಚೆನ್ನಾಗಿ ಆಯ್ತು ಬಹುಶಃ. ಅದ್ರ ಮೇಲೆ ಪ್ರಯತ್ನ ನಂದು. ಅಂದ್ರೆ ಫಸ್ಟಿಗೆ 0 ಆಗಿದ್ರಿ ಹೇಳುದಾದ್ರೆ, ಫಸ್ಟಿಗೆ 0 ಆಗಿದ್ರಿ. ಈಗ ನೀವು ಒಂದು ಹೆಬ್ರಿಯ ಕುಚ್ಚೂರಿನ ಪ್ಲೇಸ್ ಎಲ್ಲಿ ಹೋದ್ರು ಐಡೆಂಟಿ ಉಂಟು ನನಗೆ. ಅದೇ, ಈಗ ನಿಮ್ಮನ್ನ ಎಲ್ಲಿಗೆ ಹೋದ್ರು ಜನ ಗುರುತಿಸ್ತಾರೆ ಅನ್ನುವಂಥದ್ದು. ಸುಧಾ ಬಳೆಗಾರ್ ಅಂತ ಫೇಮಸ್ ಆಗಿದೆ. ಎಲ್ಲಿ ಬಂದ್ರು ಬಳೆಗಾರ ಇಂತಕ್ಕೆ ಇಲ್ಲೇ ಹೆಬ್ರಿ ಆಗ್ಲಿ ಆಸಪಾಸ ಎಲ್ಲೂ ಗುರ್ತಿಲ್ಲ. ನೀವು
ಉಳಿತಾಯ ಇದೆ. ಪರಿಚಯ ಮಾಡ್ತಾರೆ ನಿಮ್ಮ ಮಾಡ್ತಾರೆ. ಅಲ್ವಾ? ಸೊ ಆದ್ರೆ ಈಗ ಇಲ್ಲಿ 3.5 ಎಕರೆ ಜಾಗ ತಗೊಂಡು ಅದಾದ್ಮೇಲೆ ನೀವು ಒಂದು ತೋಟ ಮಾಡ್ಬೇಕು ಹಾ. ಅನ್ನೋ ಒಂದು ಮನಸ್ಥಿತಿಗೆ ಬಂದ್ರಿ. ಆದ್ರೆ ನೀವು ಮನೆ ಕಟ್ಲಿಲ್ಲ, ನೀವು ನಿಮ್ಮ ಮೇಘದ್ದೆ ಹಾ. ಅಲ್ಲೇ ಇದ್ರಿ. ಸೊ ಒಂದು 4 ರಿಂದ 5 ವರ್ಷ ನೀವು ಅಲ್ಲಿಂದವೇ ಇಲ್ಲಿಗೆ ಹಾ, ಪ್ರತಿದಿನ ಪ್ರತಿದಿನ ಬೈಕಲ್ಲಿ ಬಂದು ಅಥವಾ ಓಮ್ನಿಯಲ್ಲಿ ಬಂದು ನೀವು ಅಲ್ಲಿ ತೋಟವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ. ಅದು ಹೇಗೆ ಸಾಧ್ಯ? ಈಗ ಮಳೆಗಾಲ ಇರ್ಲಿ, ಚಳಿಗಾಲ ಇರ್ಲಿ, ಬೇಸಿಗೆಗಾಲ ಇರ್ಲಿ, ಪ್ರತಿದಿನ ನೀವು ಬರ್ತಿದ್ರಿ. ಬರ್ತಿದೆ. ನನಗೆ ತೋಟಕ್ಕೂ ಇಲ್ಲಿಗೂ 28 ಕಿಲೋಮೀಟರ್, ನಮ್ಮ ಮನೆಗೂ ತೋಟಕ್ಕೂ 28 ಕಿಲೋಮೀಟರ್. 28 ಕಿಲೋಮೀಟರ್ ಆಗ್ತಿತ್ತು. ವಾರದಲ್ಲಿ 2-3 ದಿನ ನಾನು ಅಂಗಡಿ ಮಾಡ್ತಿದ್ದೆ, ಮತ್ತೆ ಬಾಕಿ ದಿನ ಇಲ್ಲಿ ಬರ್ತಿದ್ದೆ. ಇಲ್ಲಿ ಬಂದಿತ್ತು, ಇಲ್ಲಿ ಬುಡ ನೀರ್ ಬಿಡೋದು, ಹಿಂಗೆ ನೀರ್ ಬಿಡೋದು, ಬುಡ ನೋಡೋದು, ಒಟ್ಟು ಮಾಡ್ಬೇಕಂತ ಹಠ. ಅಲ್ಲಿಂದ ಮಾಡಿ ಈಗ ಒಂದ್ 3-4 ತಿಂಗಳಾಯ್ತು ಅಷ್ಟೇ. ಇಲ್ಲಿ ಹೆಬ್ಬೆಲ್ ರೂಮ್ ಮಾಡಿದ್ದು ಒಟ್ಟು 8 ವರ್ಷ ಆಯ್ತು. ಅಡಿಕೆ ಮರ ಕಟ್ಟಿ 8 ವರ್ಷ ಆಯ್ತು. ಒಟ್ಟು ನಾನು ಡೈಲಿ ಓಡಾಡಿ ಮಾಡಿ. ನಿಮ್ಗೆ ಒಂದು ಹೋರಾಟ ಕೊಡಬೇಕು, ಸಾಧನೆ ಮಾಡ್ಬೇಕು, ಏನಾದ್ರು ಮಾಡ್ಬೇಕು, ಇದ್ದಾಗಿರ್ಬಾರ್ದು. ಎಲ್ಲರೂ ಇದ್ರು ಸಾಧನೆ ಮಾಡ್ಬೇಕು ಅಂತೇಳಿ. ಈಗ ಎಷ್ಟೋ ಜನ ಹೇಳ್ತೀವಿ, ಇಲ್ಲಿ ನಮ್ಗೆ ಹತ್ರ ಅಕ್ಕಪಕ್ಕದ ಹೊಡೆದೇ ಮೇಂಟೈನ್ ಮಾಡಕ್ಕಾಗಲ್ಲ, ನೀವು ಅಷ್ಟೊಂದು ನಮ್ಮ ಮೇಂಟೈನ್ ಮಾಡ್ತಿರಲ್ಲ ಅಂತ. ಅದು ಹೌದು. ಒಟ್ಟು ನನಗೆ ಹಠ ಮಾಡ್ಬೇಕು, ಬೆಳಿಬೇಕಂತ. ಒಟ್ಟು ಏನು ನಮ್ದು ಸಾಧನೆಗಿಂತಲೂ ದೇವ್ರ ಅನುಗ್ರಹ ಇಲ್ಲಿ ತನಕ ಬೆಳೆದಿದ್ದೇನೆ, ಸಾಕು ಅನಿಸ್ತದೆ. ಸೊ ಇದೀಗ ತೋಟ ಅಂತ ಹೇಳಿದ್ರೆ ಈಗ ಒಂದು 8 ವರ್ಷ ಆಯ್ತು. 8 ವರ್ಷ. ಸೊ ನಿಮ್ಗೆ ಈಗ ಇದರಲ್ಲಿ ಒಂದು ಸಾಧಾರಣ ಎಷ್ಟರ ಮಟ್ಟಿಗೆ ನಿಮ್ಗೆ ಒಂದು ಫಸಲ್ ಬರ್ತದೆ ಅನ್ನುವಂತ? ಫಸಲ್ ಅಂದ್ರೆ ನಾನು ಈಗ 3 ವರ್ಷ ನಾನೇ ಫಸಲ್ ತೆಗೆದಿದೆ. ಈ ವರ್ಷ ಮಾತ್ರ ಒಂದು ರೆಂಟಿಗೆ ಕೊಟ್ಟು ವಹಿಸ್ಕೊಟ್ಟಿದ್ದೇನೆ ಬೇರೆ. ಯಾಕಂದ್ರೆ ನಮ್ಗೆ ಇಲ್ಲಿ ರೂಮ್ ಮಾಡಕ್ ಹೋಗಿ ಇಲ್ಲಿ ಒಣಸಕ್ಕೆಲ್ಲ ಸಮಸ್ಯೆ ಆಯ್ತು. ಇಲ್ಲಿ ಯಾರು ಇರಲ್ಲ, ಮನೆಯಿಂದ ಆಗ್ಲಿಲ್ಲ. ಬಟ್ ಮನೆ ಮಾಡ್ಬೇಕಂತ ಅಲ್ಲಿಗೆ ಉಂಟು, ಮಕ್ಕಳು ಓದ್ತಿದ್ರಲ್ಲ, ಪೆಂಡಿಂಗ್ ಮಿಟ್ಟಿದೆ. ಬಟ್ ಫಸ್ಟ್ ಖುಷಿಲಿ ಏನಾರ ಅಭಿವೃದ್ಧಿ ಮಾಡ್ಕೊಳ್ಬೇಕು, ಮನೆ ಮತ್ತೆ ಮಾಡ್ಕೊಂಡ್ರೆ ಮತ್ತೆ ಈಗ ಸಿಂಪಲ್ ಅಲ್ಲಿ ಬಾಡಿಗೆ ಮನೆ ಇದ್ರು ಸಾಕಾಗ್ತದೆ. ಹೌದು. ಹಂಗಾಗಿ ರೆಂಟಿಗೆ ಒಂದು ಪಾರ್ಟಿ ಕೇಳಿದ್ರು, ರೆಂಟಿಗೆ ಕೊಡುವ ಅಂದು ಮತ್ತೆ 5 ಲಕ್ಷಕ್ಕೆ ರೆಂಟಿಗೆ ಕೊಟ್ಟೆ. 1 ವರ್ಷಕ್ಕೆ ಬೆಳೆ ಮಾತ್ರ. ನೀರು ಗಿಡದಲ್ಲಿ ನಮ್ದೇ, ನೀರು ಬುಡ ಗಿಡ ಎಲ್ಲ ನಮ್ದೇ. ಇದರಲ್ಲಿ ನೀವು ಒಂದು ಎಷ್ಟು ಗಿಡ ಉಂಟು ನಿಮ್ದು ಈ ಅಡಿಕೆ ಅಂತ? ಇದರಲ್ಲಿ ದೊಡ್ಡ ಮರ 1,000 ಮರ ಇದೆ, ಮತ್ತೆ ಅದರಲ್ಲಿ ಒಂದು 500 ಮರ ಇದೆ, ಸಸಿ ಮರ. ಸಸಿ ಮರ 500 ಮರ ಇದೆ. ಇಷ್ಟು ಸಾಕು ಅನಿಸ್ತದೆ ನನಗೆ. 2 ಹೆಣ್ಮಕ್ಳು, ಅವರು ನೋಡ್ಬೇಕು, ಅವರಿಗೆ ಮನಸ್ಸಿದ್ರೆ ಮಾಡ್ತಾರೆ ಅಂತ. ನನ್ನ ಕೆಲಸ ಮಾಡಿದ್ದೀನಿ ಅಂತ. ಕೃಷಿ ಮಾಡುದು ಮುಖ್ಯ ಅಲ್ಲ, ಅದನ್ನ ಮೇನ್ ಅದು ಹೋಗ್ಬೇಕಲ್ಲ, ರೂಢಿಸ್ಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದೀಗ ನೀವು ಇದಕ್ಕೆ ಬುಡ ಮಾಡ್ತೀರಲ್ವಾ? ಬುಡ ಅದು ವರ್ಷಕ್ಕೆ ಒಂದ್ಸರಿ? ಇಲ್ಲ, 2 ವರ್ಷಕ್ಕೆ ಒಂದು ಮಾಡೋದು ನಾನು. 2 ವರ್ಷಕ್ಕೆ ಒಂದು ಸ್ವಲ್ಪ ಬುಡ ಬಿಡಿಸಿ, ಸ್ವಲ್ಪ ಸೊಪ್ಪು ಹಾಕ್ತೀನಿ, ಅರ್ಧವರೆ ಸೊಪ್ಪು ಹಾಕಿ, ಒಂದು 100-150 ಗ್ರಾಮ್ ಸುಪ್ಪಲ್ ಹಾಕಿ, ಒಂದು ಡಿವೈಡ್ ಮಾಡಿ ಒಂದು ಬುಟ್ಟಿಲಿ 2 ಮರಕ್ಕೆ ಅಂದೇಳಿ ಹಟ್ಟಿ ಗೊಬ್ಬರ ಹಾಕಿ, ಇದೇ ಸಾಂಗಿನೆಲ್ಲ ಕೊಚ್ಚಿ ಹಾಕಿ, ಇಷ್ಟೇ. ಆದ್ರೆ ನಾನು ಕೇಳಪಟ್ಟಿದ್ದೆ, ನೀವು ಒಬ್ಬರೇ ಇದು ತೋಟದ ಬುಡ, ನಿಮ್ಮ ಈ ತೋಟದ ಕೆಲಸವನ್ನು ಹೆಚ್ಚಿನದಾಗಿ ನೀವು ಒಬ್ಬರೇ ಮಾಡ್ತೀರಿ? ಹೆಚ್ಚಿದಲ್ಲ, ನಾನೀಗ ಬರ್ತೀನಲ್ಲ, ಬಂದು ನೀರು ಬಿಟ್ಕೊಂಡು ಮಾಮೂಲಿ ಕೆಲಸ ಎಲ್ಲ ನಾನೇ ಸ್ವಂತ ಮಾಡುದು. ಅಪರೂಪ ಜನ ಹಾಕಂತಿಲ್ಲ, ಜನ ಅಗತ್ಯ ಇದ್ರೆ ಮಾತ್ರ. ಮತ್ತೆ ಇಲ್ಲಾಂದ್ರೆ ನಾನು, ಯಾಕಂದ್ರೆ ಸಂಬಳ ಕೊಟ್ಟು ನಮಗೆ ಮೇಂಟೈನ್ ಮಾಡಿ ಏನು ಅಷ್ಟನ್ನು ಗೊತ್ತಾಗಲ್ಲ. ಸ್ವಂತವಾಗಿ ಎಷ್ಟು ಓದಾಡ್ತೀವಿ ಅಷ್ಟು ಉಳಿತಾಯ ಆಗ್ತದೆ. ಹಾಗೆ ನಾನೇ ಎಲ್ಲ ಕೆಲಸ ಮಾಡುದು. ಇದೆಲ್ಲ ಸಿಕ್ಕಾಪಟ್ಟೆ ನಾಚಿಕೆಂಬಳೆಲ್ಲ ಇದ್ದಿತ್ತು, ಅದೆಲ್ಲ ಕಿತ್ತಿ ಇದ್ದಿತ್ತು. ಮತ್ತೆ ಸೌರದೆಲ್ಲ ನಾನೇ ಸೌರಿ ಬುಡಕ್ ಹಾಕಿ ಎಲ್ಲ ನೀರು ಬಿಡ್ಕೊಂಡು ನಾನೇ ಮಾಡ್ಕೊಂಡು ಹೋಗ್ತಿದ್ದೀನಿ. ಅಂದ್ರೆ ನಾವೇನಾದ್ರು ಒದ್ದಾಡಿದ್ರೆ ಸ್ವಲ್ಪ ಉಳಿತಾಯ ಆಗುತ್ತೆ ಅನ್ನುವಂಥ. ಖಾಲಿ ಜನಗಳನ್ನ ಬಿಟ್ಬಿಟ್ಟು ಸಂಬಳ ಕೊಟ್ಟು ಏನು ಉಳಿತದೆ ನಮ್ಗೆ ಅಲ್ವಾ? ಆದ್ರೆ ಈಗ ಈ ಲ್ಯಾಂಡಿನ ಒಂದು ವ್ಯಾಲ್ಯೂ ಈಗ ನಾವು, ಅಂದ್ರೆ ನೀವು ಒಂದು ಎಷ್ಟು ವರ್ಷ, ಒಂದು 8 ವರ್ಷದ ಹಿಂದೆ ಪರ್ಚೇಸ್? 9 ವರ್ಷ ಆಯ್ತು. ನಾನು 9 ವರ್ಷ ಆಯ್ತು. ಆದ್ರೆ ಈಗ ಇದರ ವ್ಯಾಲ್ಯೂ ತುಂಬಾ ಹೈಕ್ ಆಗಿದೆ. 1 ಕೋಟಿ ಬೆಲೆ ಬಾಳ್ತದೆ. 1 ಕೋಟಿ ಹತ್ತಿರ ಈ ಒಂದು ಜಾಗದ ವ್ಯಾಲ್ಯೂ ಇದೆ. ಇದು ಪಾರ್ಟಿ ಬಂದಿದ್ರು, ನಾನು ಒಂದು ಟೈಮಲ್ಲಿ ಕೊಡ್ಬೇಕು ಅನ್ಸ್ಬಿಡ್ತು. ಅವಾಗ ಅಂದ್ರೆ ನನಗೆ ಅಲ್ಲಿ ಬಂದು ಮೇಂಟೈನ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ದಿನ ಓಡಾಡಿ ಸಾಕಾಗ್ತಿತ್ತೆ. ಆವಾಗಲೇ ನನಗೆ ಒಳ್ಳೆ ಗಿಡಕ್ಕೆ ಬಂದ, ಅದನ್ನ ಕೊಡ್ಲಿಲ್ಲ. ಇನ್ನು ಕೊಟ್ಟು ನಮ್ಮ ತನಕ, ಯಾಕಂದ್ರೆ ನಾನು ಅಕ್ಕಪಕ್ಕ ನೋಡ್ತೀನಿ ಲ್ಯಾಂಡ್ ಅಲ್ಲಿ, ಈಗ 1 ಕೋಟಿಗೆ ಹೋಗ್ತದೆ, ಕೋಟಿಗೆ ಬೆಲೆ ಬಾಳುತ್ತದೆ. ಸೊ ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಜೀರೋದಿಂದ ಬಂದು ಇಂತಹ ಒಂದು 3.5 ಎಕರೆ. ನನಗೂ ಈಗಲೂ ಕನ್ಸಲ್ಲಿ ಇದೆ. ನಾನು ಈಗಲೂ ನಾನು ಇಷ್ಟೆಲ್ಲ ಮಾಡಿದೀನಿ, ಇಷ್ಟು ಕಾರ್ಬಾರ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಆ ಟೈಮಲ್ಲಿ ನನಗೊಂದು ಪ್ರತಿಯೊಬ್ಬರು ಕಷ್ಟವೇ ನಿಮ್ಗೆ, ದೂಷಿಸುವವರೇ ಬಾ ಕುತ್ಕೋ ಒಂಚೂರು ಚಾ ಕುಡಿ ಅನ್ನೋ ಹೇಳೋ ಪ್ರಶ್ನೆ ಯಾರು ಇಲ್ಲ. ಅಲ್ಲಿ ಬರ್ತಿದ್ರೆ ಬೇಡಪ್ಪ ಅಂದೇಳಿ ದೂರ ಹೋಗೋರು. ಅಂದ್ರೆ ಅಷ್ಟು ಹ್ಯಾಬಿಟ್ ಕೊಡ್ತಾ. ಆದ್ರೆ ಈಗ ನಿಮ್ಮನ್ನು ಎಲ್ಲ ಕಡೆ ನಿಮ್ಮನ್ನು ಗೌರವಿಸ್ತಾರೆ. ಅವರು ನಮ್ಮ ಸುಧಣ್ಣ ಅಂತ ಹೇಳ್ತಾರೆ ಅಲ್ವಾ, ಬೆಳೆಗಾರರು, ಅವರು ಸೌಕರ್ ಹಂಗಂತ ಹೇಳ್ತಾರೆ. ಅದು ಬದಲಾವಣೆ. ಅದೇ ಸಾಧನೆ, ಏನಾದ್ರು ಒಂದು ಹಠ ಬರ್ಬೇಕಷ್ಟೇ. ಮತ್ತೆ ನಾವೀಗ ಇಷ್ಟು ಬೆಳೆದಿದ್ದು ಏನು ಸಾಧನೆ ಅನ್ಸಲ್ಲ ನನಗೆ. ಇನ್ನೂ ಬೆಳಿಬೇಕು. ಮನುಷ್ಯನಿಗೆ ಆಸೆ ಕಮ್ಮಿ ಇರೋದಿಲ್ಲ. ಮನುಷ್ಯನಿಗೆ ಇಷ್ಟು ಮಾಡಿದ್ರು ಇನ್ನೂ ಬೇಕು. ಅದೇ ಒಟ್ಟಿಗೆ ತೃಪ್ತಿ ಇದೆ. ಮನಶಾಂತಿ. ಯಾವುದೇ ಒಂದು ಸಾಧನೆ ಅನ್ನೋದು ಅದು ಸ್ಟಾಪ್ ಇಲ್ಲ, ಅದಕ್ಕೆ ಅದು ಬೆಳಿತಾ ಇರಬೇಕು. ಇನ್ನು ಕೂಡ ನಾವು ಹೆಚ್ಚಿನ ಸಾಧನೆ ಈಗ ಬೆಳಿಬೇಕಾಗ್ಬಿಟ್ರೆ ನೆಮ್ಮದಿ ಉಂಟು. ಅದು ಹಠ ಉಂಟು ನನಗೆ ಏನು ಮಾಡ್ಬೇಕಂತ. ಆದ್ರೆ ಈಗ ನೆಮ್ಮದಿ ಉಂಟು. ಮೇನ್ ನೆಮ್ಮದಿ ಒಂದು ತುಂಬಾ ಇಂಪಾರ್ಟೆಂಟ್. ನೆಮ್ಮದಿ ಉಂಟು ಜೀವನದಲ್ಲಿ. ನಮಗೆ ಎಷ್ಟೇ ಹಣ ಇದ್ರೂ ಕೂಡ ನೆಮ್ಮದಿ ಇಲ್ಲದಿದ್ರೆ
ಅದಕ್ಕೆ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಇಲ್ಲ. ಸೊ ನೆಮ್ಮದಿ ಮತ್ತೆ ಹಣ ನಮ್ದು ಆಸ್ತಿ ಎಲ್ಲ ಇದ್ರೆ ಅದಕ್ಕೊಂದು ಒಂದು ಒಳ್ಳೆ ವ್ಯಾಲ್ಯೂ Value ಇದೆ ಇದೆ. ಅಲ್ವಾ ಸರ್? ಬಟ್ ಈಗ ನೆಮ್ಮದಿ ಇದೆ, ತಲೆ ಬಿಸಿ ಇಲ್ಲ ಯಾವುದು. ಇದು ಬಿಟ್ಟು ನೀವು ಈಗ ಅಂಗಡಿ ಮಾಡಿದಿರಿ ಹೆಬ್ರಿಲ್ ಒಂದು ದಿನಸಿ ಅಂಗಡಿ ಮಾಡಿದೀನಿ. ಒಟ್ಟು ನಮ್ಗೆ ಇದೇ ಖಾಲಿ ಇದನ್ನ ನೋಡ್ಕೊಂಡ್ರು ಆಗಲ್ಲ, ಏನಾದ್ರು ಮಾಡ್ತಾನೆ ಇರ್ಬೇಕು. ನಂದು ಕೆಲಸ ಹಂಗೀಗ ಒಟ್ಟು ಏನಾರು ಕೊಡ್ತಾ ಬಿಟ್ಟ ಮೇಲೆ ಒಂದು ಹಠ, ಏನಾದ್ರು ಮಾಡ್ತಿರ್ಬೇಕಂತ. ಸುಮ್ನೆ ಕೂತ್ಕೊಳ್ಳೋದಕ್ಕಿಂತ ಏನಾದ್ರು ಮಾಡ್ತಿರ್ಬೇಕು ಬೆಸ್ಟ್ ಅಂತ. ಅಲ್ಲಿ ಕೂಡ್ಲು ಪಾಲ್ಸ್ ಅಲ್ಲಿ ಮಾಡ್ತಿದ್ದೆ, ಒಂದು 18-20 ವರ್ಷ ಅಲ್ಲಿ ಮಾಡಿದೆ. ಅಲ್ಲಿ ಮಾಡಿ ಅಲ್ಲಿಂದ ಬಿಟ್ಟು ಈಗ ಹೆಬ್ರಿ ಮಾಡಿದೆ. ಈಗ ಹೆಬ್ರಿಯಲ್ಲಿ ಮಂಗಳ ಜನರಲ್ ಜನರಲ್ ಸ್ಟೋರ್ ಅಂತ ಹೆಬ್ರಿ ಮೇಲ್ಪೇಟೆ ಮೇಲ್ಪೇಟೆಯಲ್ಲಿ ಅಲ್ಲಿ ಮಾಡಿದೀನಿ. ನೋಡ್ಬೇಕು ನೆಕ್ಸ್ಟ್ ವರ್ಷ ಮತ್ತೆ ಬೇರೆ ಮಾಡಕ್ ಮನ್ಸು ಬಂದ್ರೆ, ಬೇರೆ ಐಡಿಯಾ ಬಂದ್ರೆ, ಹೌದು ದೇವ್ರ ಅನುಗ್ರಹ ಇದ್ರೆ ಮತ್ತೊಂದು ಮಾಡ್ಬೇಕಂತ. ಹೌದು. ಒಟ್ಟು ಏನಾದ್ರು ಮಾಡ್ತಾ ಇರ್ಬೇಕು, ಸಾಧನೆ ಅನ್ನೋದು ಅದು ಸ್ಟಾಪ್ ಆಗ್ಬಾರ್ದು. ಮನುಷ್ಯಂಗೆ ನಾವು ನೋಡಿದ್ ನಾವು ಮಾಡಿದ ಇನ್ನೊಬ್ರು ನೋಡಿ ಕಲಿಬೇಕಲ್ವಾ, ಅವ್ರು ಏನಾದ್ರು ಬೆಳಿಬೇಕು ಅಂತ. ಅದು ಹೌದು. ಈಗ ನಾವೇ ಈ ತರ ಇದ್ದವ್ರು ಹಿಂಗ ಆಗಿದ್ ಅಂದ್ಮೇಲೆ ಅವ್ರೊಂದು ಏನಾದ್ರು ಸಾಧನೆ ಮಾಡಕ್ ಮನ್ಸಾಗ್ತದೆ, ಅವ್ರು ಬೆಳಿಬೇಕಂತ ಆತರ. ಆದ್ರೆ ನಿಮ್ಮ ಸಾಧನೆ ಅಂತ ಕೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಇಷ್ಟೆಲ್ಲ ಸಾಧನೆ ಮಾಡೋದು, ಈಗ ಝೀರೋದಿದ್ದವರು ಇಷ್ಟು ಬೆಳಿಬೇಕಾದ್ರೆ ಈಗ ಒಂದು ಕೋಟಿ ಬೆಲೆ ಬಾಳುವಂತಹ ಒಂದು ಲ್ಯಾಂಡ್ ಅನ್ನು ಈಗ ನಿಮ್ಗೆ ಆ ಲ್ಯಾಂಡ್ ಒಂದು ವ್ಯಾಲ್ಯೂ 1 crore ವರೆಗೆ ಇದೆ. ಸೊ ಇಂತಹ ಒಂದು ಸಾಧನೆ ಮಾಡಿದಿರಿ, ಇದು ನನ್ಗೆ ಆಕ್ಚುಲಿ ಪರ್ಸನಲಿ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಝೀರೋದಲ್ಲಿ ಇದ್ದವರು ಇಷ್ಟು ಹೀರೋ ಆಗಿ ಬೆಳೆಬೇಕು, ಈಸಿಯಾಗಿ ಸಿಗುವಂತದ್ದಲ್ಲ. ಅದಕ್ಕೆ ತುಂಬಾ ನಾವು ಕಷ್ಟಪಡಬೇಕು. ತುಂಬಾ ಈಸಿಯಾಗಿ ಸಿಕ್ಕಿದ್ದು ಅದು ತುಂಬಾ ಬೇಗನೆ ಹೋಗ್ತದೆ. ಅಂದ್ರೆ ಇದಕ್ಕೆ ನೀವು ತುಂಬಾ ಕಷ್ಟಪಟ್ಟಿದ್ದೀರಿ. 8ರಿಂದ 10 ವರ್ಷಗಳ ಕಾಲ ಅದು ಆ ಒಂದು ಕಷ್ಟ ಇತ್ತಲ್ಲ. ಸೊ ಅಷ್ಟು ಕಷ್ಟಪಟ್ಟಿದ್ರಿಂದ ನೀವೀಗ ಒಂದು ಆರಾಮಾಗಿ. ಅಲ್ಲ, ನಾನೀಗ ಈ ಜಾಗ ತಗೊಳ್ಬೇಕಾದ್ರೂ ಅಷ್ಟೇ ಎಷ್ಟೋ ಜನ ನನಗೆ ಬೈದಿದ್ದಾರೆ, ಬೇಡ ಕಾಡು ಏರಿದ್ದಂಗೆ ಇತ್ತು. ಎಂತ ಇಲ್ಲಿ ನೀರ್ ಬರ್ತದಲ್ಲ, ಏನ್ ಮಾಡ್ತೀಯಾ, ಇದು ಮಾಡ್ತೀಯಾ, ಜಾಗನೇ ಆಗತ್ತಿಲ್ಲ ನಿನ್ಗೆ ಎಂತಕ್ಕೆ ಅಂತ. ಆದ್ರೂ ನಂದು ಹಠ ಮಾಡಿ ನೋಡು, ನೀ ಎಂತಾದ್ರೂ ಈಗ ಕಾಡನ್ನ ನೋಡ್ಬೇಕು, ಏನಾರು ಆಗ್ಬೇಕಲ್ಲ ಅದು ಹೌದು ಮಾಡ್ಬೇಕಂತ ಹಠ ಬಂದು ಈಗ ಅದ ಅವರು ಹೇಳ್ದವ್ರು ಹೇಳ್ತಾರೆ, ಎಂತ ಜಾಗ ಮಾಡ್ಬಿಟ್ಟೆ ಅಮ್ಮಾರ ನೀನು ಅಂತ. ಅಂದ್ರೆ ಒಟ್ಟು ಕೆಲಸ ನಂದು, ಪ್ರತಿಫಲ ಒಂದು. ನಮ್ಮ ಪ್ರಯತ್ನ ನಾವು ಮಾಡ್ಲೇಬೇಕು, ಪ್ರಯತ್ನ ಮಾಡ್ಲೇಬೇಕು. ದೇವರು ನಮ್ಗೆ ಯಾವಾಗ ಏನ್ ಕೊಡ್ತಾರೆ ಅದು ಕೊಡ್ತಾರೆ ಅಷ್ಟೇ. ನಾನೀಗ ಪ್ರಯತ್ನ ಶುರು ಮಾಡಿದ ಮೇಲೆ ಪ್ರತಿಫಲ ಬರ್ತಾನೆ ಉಂಟು, ಪ್ರತಿಫಲ ಕೊಡ್ತದೆ. ಎಲ್ಲಿ ಕೂಡ ನೀವು ಹಿಂದೆ ಇರ್ಲಿಲ್ಲ. ಒಮ್ಮೆ ನೀವು ಸ್ಟೆಪ್ ಇಟ್ಟ ಮೇಲೆ ಅದರ ನೆಕ್ಸ್ಟ್ ಸ್ಟೆಪ್ ಇಡ್ತಾ ಹೋದ್ರೆ ಒಂದಕ್ಕೊಂದು ಸ್ಟೆಪ್ ಮೇಲೆ ಹೋಗ್ತಾನೆ ಬಿಟ್ರೆ ಅದ್ರ ಮೇಲೆ ಕಾಯಿನ. ಒಟ್ಟು ಮೇನ್ ಕಾರಣ ಕುರ್ತಾ, ಆ ಕುರ್ತುವಿಂದನೇ ಬಿಟ್ಟ ಮೇಲೆ ತುಂಬಾ ಇಂಪ್ರೂವ್ ಆಗಿದ್ದೀನಿ. ಯೋಚನೆ ಮಾಡಿದ್ರಿ ಏನ್ ಮಾಡ್ಬೋದು, ಏನಾರ ಮಾಡ್ಬೇಕು, ಏನು ಮಾಡ್ಬೋದು. ಅಂದ್ರೆ ಯಾವ್ದೇ ಒಂದು ನಾವು ಚಟಕ್ಕೆ ಏನಾದ್ರು ನಮ್ಗೆ ಇದ್ರೆ ಚಟ, ಅದರಿಂದ ನಾವು ಹೊರಗೆ ಬರಕ್ ಆಗಲ್ಲ. ಅದು ಮನ್ಸು ಹಾಳಾಗ್ತದೆ. ನಿಷ್ಠುರ, ಯಾರು ಮನೇಲೆ ನಂಬುದಿಲ್ಲ, ಮನೆಯವರೇ ನಂಬುದಿಲ್ಲ, ಬೇರೆ ಯಾರಿಗಿನ ಬೇಡ, ಮನೆ ಹೆಂಡತಿ ಮಕ್ಕಳು ನಂಬುದಿಲ್ಲ ಅಲ್ಲ, ಅವ್ರಿಗೂ ಬೇಡ ಅನ್ಸ್ಬಿಟ್ಟದೆ ಲಾಸ್ಟಿಗೆ. ಆದ್ರೆ ನಿಮ್ಮ ಹೆಂಡತಿ ಮಕ್ಕಳೇ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ನೀವು ತುಂಬಾ ಕುಡಿತಿದ್ದೀರಿ, ಅದನ್ನು ಬಿಡಿಸ್ಬೇಕಂದ್ರೆ ಅವ್ರದ್ದು ಶ್ರಮ ಇದೆ. ಅವರು ಇದ್ದಾರಲ್ಲ ಆ ಟೈಮಲ್ಲಿ ಇದ್ದಿರಲ್ಲ, ಅದೊಂದು ಗ್ರೇಟ್. ಇಲ್ಲಂದ್ರೆ ಯಾರು ಇರ್ತಾರೆ, ನಮ್ದು ಅದು ಹೆವಿ ಕುಡ್ತಾ ಹೋಗೋರೆ ಅಲ್ಲ. ಈಗಿನ ಕಾಲದಲ್ಲಿ ಅಂದ್ರೆ ಒಬ್ಬ ಗಂಡ ಅಷ್ಟು ಕುಡಿತಿದ್ದಾನೆ, ಅವ್ನು ಸರಿಯಾಗಿ ನೋಡ್ಕೊಳ್ಳಲ್ಲ ಅಂದ್ರೆ ಬಿಟ್ಟು ಹೋಗೋರು ಜನ ಇರ್ತಾರೆ. ಆದ್ರೆ ಅವರು ನಾನು ಒಂದು 2-3 ಸತಿ ಜೀವನ ಬೇಡ ಸೂಸೈಡ್ ಮಾಡ್ಬೇಕು ಅಂತದ್ದು ಪರಿಸ್ಥಿತಿ ಯೋಚನೆ ಆಯ್ತು. ಆದ್ರೆ ಬಿಡಕ್ ಆಗದೆ, ಬಿಡಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಆಯ್ತು. ಆಮೇಲೆ ಒಟ್ಟು ಏನೋ ಒಂದು ಬುದ್ಧಿ ನೋಡುವ ದೇವರು ಏನ್ ಮಾಡ್ತಾನ ಅಂತ ಹೇಳಿ ನೀವೊಂದು ಕುಡಿತ ಬಿಟ್ಟ ಮೇಲೆ ಇಷ್ಟೆಲ್ಲ ಸಾಧನೆ ಮಾಡಿ. ಈಗ ಏನಾದ್ರು ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ದೇವ್ರ ಪೂಜೆ ಅದು ಮಾಮೂಲಿ ಮಾಡ್ತೀನಿ, ಅದು ಪ್ರತಿಫಲ ಭಗವಂತ ಕೊಡ್ತಾನೆ. ಮತ್ತೆ ಶ್ರಮ, ಈ ಕೆಲಸ ತೋಟದ ಓದಾಡ್ತೀನಿ, ಇಲ್ಲಿ ಬಿಟ್ಟರೆ ಅಂಗಡಿ ಹೋಗ್ತೀನಿ, ಅಲ್ಲಿ ಓದಾಡ್ತೀನಿ. ಬೆಳಿಗ್ಗೆ 6ರಿಂದ 9 ಗಂಟೆ ತನಕ ಡ್ಯೂಟಿ, ನಮ್ದು ಡ್ಯೂಟಿ ಹೆವಿ ಡ್ಯೂಟಿ. 9 ಗಂಟೆ ಹೋಗಿ ಮಲಗ್ತೀನಿ, ಇದು ದಿನಚರ್ಯ. ಸಂಡೇ ಮಾತ್ರ 7 ಗಂಟೆ, ಒಂದು 7 ಗಂಟೆ ರೆಸ್ಟ್, 7 ಗಂಟೆ ಮೇಲೆ ರೆಸ್ಟ್. ಅಂದ್ರೆ ನಿಮ್ಮ ಅಂಗಡಿ ಓಪನ್ ಆಗುದು, ನೀವು ಹೆಬ್ರಿಯಲ್ಲಿ ಅಂಗಡಿ ಮಾಡಿದೀರಿ ಅಂತ ಹೇಳಿದ್ರಿ, ಜನರಲ್ ಸ್ಟೋರ್ 7 ಗಂಟೆಯಿಂದ 9 ಗಂಟೆ. ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗ್ತದೆ, ರಾತ್ರಿ 9 ಗಂಟೆ ಚಾಲು ಅಲ್ವಾ? ರಜೆ ಅನ್ನೋದಿಲ್ಲ. ಸಂಡೇ ಮಾತ್ರ ಸಂಜೆ 7 ಗಂಟೆಗೆ ಬಂದ್ ಮಾಡ್ತೀವಿ, 7 ಗಂಟೆ ಸ್ವಲ್ಪ ರೆಸ್ಟ್ ಬೇಕಂದೇಳಿ. ಅದು ಫ್ರೀ ಅಷ್ಟೇ. ದುಡಿಮೆ ಜಾಸ್ತಿ ಉಂಟು, ನೆಮ್ಮದಿನೂ ಉಂಟು. ಅಂದ್ರೆ ಈಗ ಕೆಲವು ಹೇಳ್ತಾರೆ ಅಷ್ಟೆಂತಕ್ಕೆ ಒಂದು ವಾರ ರಜೆ ಮಾಡ್ಬೋದಲ್ಲ, ತಿನ್ಬೋದಲ್ಲ ಅಂದ್ರೆ. ಮಲ್ ಕೂತ್ಕೊಂಡು ಎಂತ ಮಾಡೋದು, ಅದೇ ಮೊಬೈಲ್ ನೋಡ್ಬೇಕು, ಇಲ್ಲ ಟಿವಿ ನೋಡ್ಬೇಕು ಅಲ್ವಾ? ಹೆಂಡತಿ ಮಕ್ಕಳಿಗೆಲ್ಲ ಮಾತಾಡೋಕೆ ಟೈಮ್ ಇಲ್ವಾ? ಅವರು ನಮ್ಮೊಟ್ಟಿಗೆ ಇರ್ತಾರೆ, ಮಾತಾಡ್ತೀವಿ ಅದು ಹೌದು ಅಲ್ವಾ? ಈಗ ನಿಮ್ಮ ಹೆಂಡತಿ ಹೆಸರು ಏನು ಸರ್? ಶೋಭಾ ಅಂತ. ಶೋಭಾ. ಹಾಗೆ ಮಕ್ಕಳು ಇಬ್ರು 2 ಹೆಣ್ಣು, ಒಬ್ಳು ಸೌಂದರ್ಯ ಅಂತ, ಒಬ್ಳು ಸಮೀಕ್ಷಾ ಅಂತ. ಸಣ್ಣ ಮಗಳು ಇಲ್ಲಿ ಹೆಬ್ರಿಲಿ ಓದ್ತಾಳೆ, 2nd PUC. ದೊಡ್ಡವಳು ಬೆಂಗಳೂರು ಹೋಗಿದ್ದಾಳೆ. ಈಗ ಅವಳು ಫ್ಯಾಷನ್ ಡಿಸೈನ್ ಮಾಡಿದ್ದಾಳೆ, ಟ್ರೈನಿಂಗ್ ಅಂತ ಹೋಗಿದ್ದಾಳೆ 3 ತಿಂಗಳಿಗೆ ಹೋಗಿದ್ದಾರೆ. ಅದಾದ್ಮೇಲೆ ಅವ್ರು ಜಾಬಿಗೆ ಹೋಗ್ತಾಳೆ. 2 ಹೆಣ್ಣು ಮಕ್ಕಳು ಸಾಕು, ನಿಮ್ಮದಲ್ಲಿ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಹೆಂಡತಿ. ಹಾಗೆ ಇಂತ ಒಂದು ಸಾಧನೆ ಮಾಡಿದಿರಿ, ತುಂಬಾ ಖುಷಿಯ ವಿಚಾರ ಸರ್ ನಮ್ಗೆ. ಅಂತ ಹೇಳಿದ್ರೆ
ಈಗ ನಾವು ಒಂದು ಸಾಧನೆ ಅನ್ನೋದು ಅಷ್ಟು ಸುಲಭವಾಗಿ ನಮ್ಗೆ ಸಿಗುದಿಲ್ಲ, ಅದಕ್ಕೆ ಕಷ್ಟಪಡ್ಬೇಕು, ತುಂಬಾ ಕಷ್ಟಪಡ್ಬೇಕು. ಕಷ್ಟಪಡ್ಬೇಕು. ಈಗ ನಿಮ್ಗೆ ನೋಡ್ಲಿಕ್ಕೆ ಈಸಿ, ಇವರು 1.5 ಅಥವಾ 3 ಎಕರೆ ಜಾಗ ಮಾಡಿದ್ದಾರೆ, ತೋಟ ಮಾಡಿದ್ದಾರೆ ಅಥವಾ ಅಂಗಡಿ ಅಲ್ಲ ಮಾಡಿದ್ದಾರೆ. ಈಗ ಇದು ಬಂದು ನೋಡಕ್ಕೆ ಹೌದು. ಚೆನ್ನಾಗ್ ಉಂಟು ತೋಟ. ಹೌದು. ಅದು ಇದು ಶ್ರಮವೇ ಉಂಟಲ್ಲ, ಶ್ರಮ ಮಾತ್ರ ಅವನಿಗೆ ಅಷ್ಟೇ. ನೋಡಿದವನಿಗೆ ಅಥವಾ ಆ ಶ್ರಮವನ್ನು ಹಾಕಿದವನಿಗೆ ಮಾತ್ರ ಮತ್ತೆ ಗೊತ್ತಿರ್ತದೆ ಅದು ಶ್ರಮ ಎಷ್ಟು ಕಷ್ಟ ಇರ್ತದೆ ಹೇಳಿ. ಈಗ ನೋಡಿ ಇಲ್ಲಿಗ ನೀರು ಹರಿತಾ ಉಂಟು. ಈ ನೀರು ಯಾವಾಗ ಎಲ್ಲಿ ಸ್ಟಾಪ್ ಆಗುತ್ತೆ ಅಥವಾ ಎಲ್ಲಿ ಪೈಪ್ ಹೊಡಿತದೆ, ಹಾ. ಯಾವಾಗ ಕರೆಂಟ್ ಹೋಗುತ್ತೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ? ಅದನ್ನ ನಾವು ಅಲ್ಲಿ ಬಂದ್ಮೇಲೆ ನಮ್ಗೆ ಗೊತ್ತಾಗುವಂತ. ಮತ್ತೆ ನಾನು ಈ ಜಾಗ ತಗೊಳ್ಬೇಕು ಅಷ್ಟೇ, ಖಾಲಿ ಜಾಗ ತಗೊಂಡಿದ್ದೆ. ಅವಾಗ ಖಾಲಿನೇ ಅವಾಗ ಬೋರ್ ಮಾಡಿದೆ, 2 ಬೋರ್ ಮಾಡಿದೆ, 2 ಫೇಲ್ ಆಯ್ತು. ಅವಾಗ್ಲೂ ಎನ್ಸಿದೆ ಹಣೆ ಬರ ಕೈ ಕೊಡ್ತಲ್ಲ ಅಂತ ಹೇಳಿ. ಅದು ಬಿಡಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಒಂದು ಬೋರ್ ಫೇಲ್ ಆಯ್ತು, ಒಂದು ಫೇಲ್ ಆಯ್ತು, ಮತ್ತೊಂದು ಮಾಡಿದೆ, ಅದು ಫೇಲ್ ಆಯ್ತು. ಮತ್ತೊಂದು ನೋಡು, ಮತ್ತೆ ಬಿಡ್ಲಿಲ್ಲ ಹಠ, ನೋಡು ಏನಾದ್ರು ಮಾಡ್ಬೇಕು. ಅದು ಫೇಲ್ ಆಗಿ 1 ತಿಂಗಳ ಮೇಲೆ ಮತ್ತೆ ಪ್ರಯತ್ನ ಪಟ್ಟೆ. ಅವ್ರು ಬೋರ್ ಹೇಳಿದ್ರು ಇಲ್ಲಿ ನೀರು ಬರುದಿಲ್ಲ ಅಂದ್ರೆ, ಈಗ ಜನಗಳಿಗೆ ಹೇಳಿದಕ್ಕೂ ಅವ್ರು ಹೇಳಿದಕ್ಕೂ ಸಮ ಆಗ್ತಿತ್ತು. ಅಂದ್ರೆ ನೀವು 2 ಬೋರ್ ಫೇಲ್ ಆಯ್ತು, ಮತ್ತೆ 3ನೇ ಬೋರ್ ಮತ್ತೆ 3ನೇ ಬೋರು ಈಗ ನೀರು ಫುಲ್. ಇಲ್ಲಿ ಜನಗಳು ಹೇಳಿದಂಗೆ ಇಲ್ಲಿ ಗುಡ್ಡದಲ್ಲಿ ನೀರು ಬರುದಿಲ್ಲ, ಯಾಕೆ ಪ್ರಯತ್ನ, ಸುಮ್ಮನೆ ವೇಸ್ಟ್ ಜಾಗ ತಗೊಂಡಿದ್ದು ಬಿಟ್ಟು ಬಿಡು ಅಂತ. ಅದು ನಾನು ನೋಡು 2 ಆಯ್ತಲ್ಲ, ಅದು ಒಂದ್ಸತಿ ಎಣಿಸ್ಕೊಂಡೆ, ಜನಗಳು ಹೇಳಿದ್ರೆ ನಿಜ ಆಯ್ತಲ್ಲ ಅಂದೇಳಿ. ಬೇಡ ನೋಡುವ, ಮತ್ತೆ ಸಾಧನೆ ಮಾಡಿ ನೋಡುವ, ಹಠ ನೋಡುವ ಅಂದ್ರೆ ಮತ್ತೊಂದು ತೋಡದೆ ಒಳ್ಳೆ ನೀರು ಬಂತು. ಈ 20 ವರ್ಷ ನೀರು ಬರ್ತದೆ ಅಲ್ವಾ? ಟೆನ್ಷನ್ ಇಲ್ಲ. ಇದು ಯಾವ್ದು? ಮಂಗಳ ಅಡಿಕೆ, ಮಂಗಳ ಪೂರ ಒಳ್ಳೆ ಫಸಲು ಉಂಟಲ್ಲ, ಫಸಲು ಒಂದು 5 to 10 lakh ವರೆಗೆ ನಿಮ್ಗೆ ಈ ವರ್ಷ 5 ಲಕ್ಷ ಕೊಟ್ಟಿದ್ದೀನಿ. ಆದ್ರೂ ಈ ವರ್ಷನೇ ಒಂದು 7 ಲಕ್ಷ ಮೇಲೆ ಉತ್ಪತ್ತಿ ಇದ್ದಿತ್ತು, 8 ಲಕ್ಷ ಮೇಲೆ ಇದ್ದಿತ್ತು. ನಂತರ ನಮ್ಗೆ ಈ ಸತಿ ಮಾಡಕ್ ಒಂಚೂರು ಭಂಗ ಆಯ್ತು ಅಂದ್ರೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ವರ್ಷ ನಾನೇ ಸ್ವಂತ ಮಾಡ್ಬೇಕು ಅಲ್ವಾ? ಈಗ ಆಯ್ತು, ಈಗ 3 ಕೊಯ್ಲು ಆಯ್ತು, ಈಗ 4ನೇ ಕೊಯ್ಲು ಇನ್ನು ಮಾಡ್ಬೇಕಷ್ಟೇ ಅವರು ಮಾಡ್ಬೇಕು. ಇದೀಗ ನೀವು ಖಾಲಿ ಅಡಿಕೆ ಸಸಿ ಮಾತ್ರ ಇರೋದು ಅಥವಾ ಬೇರೆ ಏನಾದ್ರು? ಬೇರೆ ಏನು ಹಾಕ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಮರ ಸಣ್ಣದಲ್ಲ. ನೆಕ್ಸ್ಟ್ ಈ ಸತಿ ಮಳೆಗಾಲಕ್ಕೆ ಕಾಳುಮೆಣಸು ಗಿಡ ಹಾಕ್ಬೇಕು, ಕಾಳುಮೆಣಸು ಹಾಕಿ ಮಧ್ಯೆ ಸ್ವಲ್ಪ ಏಲಕ್ಕಿ ಹಾಕ್ಬೇಕಂತ. ಮತ್ತೆ ಆ ಸಸಿಗಳ ಸುತ್ತಮುತ್ತ ಹಾಕಿದ್ದೀನಿ, ಲಿಂಬೆ ಗಿಡ, ಹಣ್ಣಿನ ಗಿಡ ಎಲ್ಲ ಹಾಕಿದ್ದೀನಿ. ಇರ್ಲಿ, ಎಲ್ಲವೂ ಕೂಡ ನಮ್ಗೆ ಮಿಶ್ರ ಬೆಳೆ ಬೇಕು. ಎಲ್ಲದೂ ಇದ್ರೆ ಮಾತ್ರ ಆಗಲ್ಲ, ಕೆಲವೊಂದು ಒಂದೇ ನಂಬ್ಕೊಂಡ್ರೆ ಜೀವನ ಹೋಗಲ್ಲ, ಎಲ್ಲರೂ ಬೆಳಿಬೇಕು. ಈ ಅಡಿಕೆ ಡೌನ್ ಆಯ್ತು, ಈಗ ಅಡಿಕೆ ಕಾಯಿಲೆ ಸಿಕ್ಕಾಪಟ್ಟೆ ಉಂಟು. ಏನಾದ್ರು ಈಗ ನಮ್ಗೆ ಅದು ಚುಕ್ಕೆ ರೋಗ ಅಂತ ಹೇಳ್ತಾರಲ್ಲ, ಇಲ್ಲೇನಾದ್ರು ಚುಕ್ಕೆ ರೋಗ ಸಮಸ್ಯೆ ಉಂಟಾ? ಉಂಟು, ತೆಳುವು ಅಷ್ಟಿಲ್ಲ. ನಾನು ಅದಕ್ಕೆ ಟೈಮಿಗೆ ಔಷಧಿ ಹೊಡಿತಿರ್ತೀನಿ. ಮತ್ತೆ ಇಷ್ಟಿಲ್ಲ, ನಮ್ದೇನು ಅಷ್ಟಿಲ್ಲ ಅಲ್ಲ, ಸ್ವಲ್ಪ ಕಂಟ್ರೋಲ್ ಇದೆ. ಹಾಗಾದ್ರೆ ಮತ್ತೆ ಈ ಚುಕ್ಕಿ ರೋಗ ಬರೋಕ್ಕೆ ಸಿಕ್ಕಾಪಟ್ಟೆ ಜನ ನೀರು ಕೊಡ್ತಾರೆ. ಈಗ ನಮ್ ನೀರುಂಟು 24 3 ಇಂಚ್ ನೀರುಂಟು, ಸಿಕ್ಕಾಪಟ್ಟೆ ಬರ್ತಾ ಇರ್ತದೆ. ಆ ಬರ್ತಾ ಸಿಕ್ಕಾಪಟ್ಟೆ ನೀರು ಕೊಡೋದಲ್ಲ, ವಾರಕ್ಕೆ 2 ನೀರು, ಅದು ಒಂದೊಂದು ಅರ್ಧ ಗಂಟೆಯಿಂದ 3/4 ಗಂಟೆ. ಲಾಸ್ಟ್ ಏಪ್ರಿಲ್ ಮೇ ಟೈಮಲ್ಲಿ 1 ಗಂಟೆ ಟೈಮ್ ನೀರು ಕೊಡ್ಬೇಕಷ್ಟೇ. ಅಷ್ಟು ಕೊಟ್ರೆ ಕರೆಂಟ್ ಹದ ಇರ್ತದೆ. ನೀರು ಉಂಟು, ನಮ್ದು ಕರೆಂಟ್ ಫ್ರೀ ಉಂಟು, ಅದ್ರಲ್ಲಿ ನೀರು ಬಿಟ್ಟು ಹೋದ್ರೆ ಅದು ಗಾಳಿ ಆಡಕ್ಕೆ ಇರ್ಬೇಕಲ್ವಾ? ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡ್ಬೇಕು, ಬಿಟ್ರೆ ಜಾಸ್ತಿ ಇದೆ ಅಂತ ಹೇಳಿ ತಿಂದ್ರೆ ಅವನಿಗೆ ಮತ್ತೆ ಸಮಸ್ಯೆ. ಜೀವನ ಆಗ್ಬೇಕಲ್ಲ, ಎಲ್ಲ ಬಗೆ ಇರ್ತದೆ, ಇದ್ರ ಜೀವನ ಆಗ್ಬೇಕಲ್ಲ, ಅವಕ್ಕೂ ಒಂಚೂರು ಗಾಳಿ ಬೆಳಕು ಎಲ್ಲ ಬೀಳ್ಬೇಕು. ಅಂದ್ರೆ ನಿಮ್ಮ ಪ್ರಕಾರ ವಾರಕ್ಕೆ 2 ಸರ್ತಿ ನೀರು ಕೊಡಬೇಕು, ಅದು 3/4 ಗಂಟೆ. ಅದು ಬೋರ್ ನೀರಕ್ಕಾಗಿ ಮತ್ತೆ ಮಳೆ ನೀರಲ್ಲ, ಅದು ಅರ್ಧ ಗಂಟೆ ಸಾಕು ಕೊಡಬಹುದು. ಸರ್, ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿಯಾಗಿದೆ. ನಿಮ್ಮ ಸಾಧನೆ ಇನ್ನಷ್ಟು ಬೆಳೀಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಜೀವನದಲ್ಲಿ ಇನ್ನೂ ಸಾಧನೆ ಮಾಡಿ ಹೆಂಡತಿ ಮಕ್ಕಳಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು. ಇವರ ಜೀವನ ಕತೆ ನಮಗೆ ಒಂದು ಮಾತು ಹೇಳುತ್ತದೆ: ನಿಮ್ಮ ಹಳೆಯ ಜೀವನ ನಿಮ್ಮ ಭವಿಷ್ಯವಲ್ಲ, ನೀವು ಎಷ್ಟು ಬಾರಿ ಸೋತಿದ್ದೀರಿ ಅನ್ನುವುದು ಮುಖ್ಯವಲ್ಲ, ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರವೇ ಮುಖ್ಯ. ನೀವು ಕೂಡ ಇವತ್ತು ಜೀವನದಲ್ಲಿ ಸಿಲುಕಿದ್ದೀರಿ ಅಂತ ಅನಿಸುತ್ತಿದೆಯಾ? ಹಾಗಿದ್ರೆ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಬದಲಾವಣೆ ಯಾವಾಗ ಬೇಕಾದರೂ ಆರಂಭವಾಗಬಹುದು. ಅದು ನೀವು ತೆಗೆದುಕೊಳ್ಳುವ ಒಂದು ಒಳ್ಳೆಯ ನಿರ್ಧಾರದಿಂದಲೇ.